ಇವಾಗ ನಾವು ಶೂಟ್ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಒಂದು ಬ್ರೇಕ್ಗೆ ಅಂತ ಹೇಳಿ ಹೋಟೆಲ್ಗೆ ಬಂದಿದ್ದೀವಿ. ಯಾವ ಹೋಟೆಲ್ ಅಂತಂದ್ರೆ ಚಟಾಪಟ ಬೆಳ್ಳುಳ್ಳಿ ಕಬಾಬ್. ಒನ್ ಮೋರ್ ಅನ್ಬೇಕು. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ದಿವ್ಯಾ ವಸಂತ. ನಾನು ನಿಮ್ಮ ಸಚಿನ್, ಮನೆ ಮಗ ಸಚಿನ್. ಲೇಟ್ ಲತ್ತೀವಿ ಸಚಿನ್. ಅವನು 10 ನಿಮಿಷ ಯೋಚನೆ ಮಾಡಿ ಮಾತಾಡ್ತಾನೆ, ಅಲ್ಲೇ ಹೊಟ್ಟೋಗ್ಬಿಟ್ರೆ ನಾನು ಅರ್ಧ ವ್ಲಾಗು. ಇವತ್ತು ನಮ್ಮ ಪ್ರೋಮೋ ಶೂಟ್ ಇದೆ, ಅದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ. ಐ ಥಿಂಕ್ ನಾನು ಈ ವ್ಲಾಗ್ ಬಿಡೋ ಅಷ್ಟರಲ್ಲಿ ನಮ್ಮದು ನ್ಯೂಸ್ ಚಾನಲ್ದು ಪ್ರೋಮೋ ಶೂಟ್ ಬಂದಿರುತ್ತೆ. ನಾನು ಹೇಳಿರಲಿಲ್ಲ ಮೊನ್ನೆಯಿಂದ ಅಲ್ವಾ, ನ್ಯೂಸ್ ಚಾನಲ್ಗೆ ನಾವು ಸ್ತ್ರೀ ಅಂತ ಹೇಳಿ ಹೆಣ್ಣು ಮಕ್ಕಳ ಚಾನಲ್ ಮಾಡ್ತಿದ್ದೀವಿ. ಅಂದರೆ ಡೆಡಿಕೇಟೆಡ್ ಟು ಹೆಣ್ಣು ಮಕ್ಕಳಿಗೆ. ಅದರಲ್ಲಿ ಎಲ್ಲ ಥರ ನ್ಯೂಸಸ್ಸು ಬರುತ್ತೆ. ಬಟ್ ಒಂದು ಸ್ಟೋರಿ ಒಂದು ಇನ್ಕಂಪ್ಲೀಟ್ ಮಾಡಿದ್ರೆ ಅದನ್ನು ಫುಲ್ ಫಾಲೋ ಅಪ್ ಮಾಡೋದು. ಸೊ ನಮ್ಮ ಕಡೆಯಿಂದ ಆದಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೋದು, ಹೆಣ್ಮಕ್ಳಿಗೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡುವಂಥ ಒಂದು ನ್ಯೂಸ್ ಚಾನಲನ್ನು ಓಪನ್ ಮಾಡಿದ್ದೀವಿ. ನಮ್ಮ ಶೈಲಜಾ ಮಂಜುನಾಥ್ ಮ್ಯಾಮ್ ಅವರ ಸಾರಥ್ಯದಲ್ಲಿ. ಅವರೇ ಇದರ ಫೌಂಡರ್. ನಮ್ಮ ಗಂಡ್ಮಕ್ಳಿಗೆ ನ್ಯಾಯ ಸಿಗ್ತಿಲ್ಲ ಫ್ರೆಂಡ್ಸ್. ಇವ್ರು ನೋಡಿ, ಹೆಣ್ಮಕ್ಳು ಚಾನಲ್ ಓಪನ್ ಮಾಡ್ಕೋತಾರೆ. ನಾವೆಲ್ಲೋ ಹೋಗ್ಬೇಕು, ನಾವು ಗಂಡ್ಮಕ್ಳು ಬರೀ ಎಲ್ಲೋ ಈ ಈ ಕಾನೂನು ಇರೋದು ಹೆಣ್ಮಕ್ಳಿಗೆ, ಇವರು ಹೆಣ್ಮಕ್ಳಿಗೆ ಮಾಡ್ತಾರೆ. ನಮ್ಮಂತ ಹುಡುಗರು ಎಲ್ಲೋಗ್ಬೇಕು, ನಾವು ಪುರುಷರು ಎಲ್ಲೋಗ್ಬೇಕು. ಬನ್ನಿ ಫ್ರೆಂಡ್ಸ್, ನಾವು ಪುರುಷರು ಅಂತ ಒಂದು ಚಾನಲ್ ಓಪನ್ ಮಾಡೋಣ, ಯೂಟ್ಯೂಬ್ ಚಾನಲ್ನ. ನಾನು ಸದ್ಯದಲ್ಲಿ ಅಂಥದ್ದು ಒಂದು ಚಾನಲ್ ಓಪನ್ ಮಾಡ್ತಾನೆ, ಇವನು ಮಾಡ್ಬಿಡ್ತಾನೆ. ಸೊ ನಡಿಯಪ್ಪ, ನೀನು ಹೋಗಿ ನಮ್ಮ ಬಟ್ಟೆ ಬರ್ಬೇಕು, ಲೇಟ್ ಆಗುತ್ತೆ. ಆಟೋ ಮಾಡ್ಕೊಂಡು ಹೋಗಿ ಇಲ್ಲಿಂದ. ಸಿನಿಮಾ ಬಿಡು ಫ್ರೆಂಡ್ಸ್. ಇವಾಗ ಇವನು ಬಟ್ಟೆ ಬರಕ್ ಹೋಗ್ತಿದ್ದಾನೆ, ಕಾಸ್ಟ್ಯೂಮ್ಸು. ನಾವು ಇವಾಗ ಇಲ್ಲಿಂದ ಬಸವೇಶ್ವರ ನಗರ. ಲೇಟ್ ಮಾಡಿದ್ವಿ ಇವನು ಅಲ್ವೇ. ಗೌರಿ ದುಃಖ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮೇಕಪ್ ಮಾಡ್ಕೋತಿದ್ದೀವಿ, ಟೈಮ್ ಆಗ್ಬಿಟ್ಟಿದೆ. ನನಗೆ ಮೇಕಪ್ ಮಾಡ್ತಿರೋದು ಭೂಮಿಕಾ ಅವರು. ಹಾಯ್ ನೀವು ಭೂಮಿಕಾ ಅವರೇ. ಆ ಕಡೆ ಸ್ವಲ್ಪ ತಿರುಗಿ ಹಾಯ್. ಜಾಸ್ತಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ, ಸಾಕಲ್ಲ? ಆಮೇಲೆ ಮತ್ತೆ ಇದಾಗ್ಬಿಡುತ್ತೆ, ಸ್ವಲ್ಪ ಹೊತ್ತು ಹೋದ್ರೆ ಇಲ್ದೋಗ್ಬಿಡುತ್ತೆ. ತುಂಬಾ ಶೈನಿಂಗ್ ಬೇಡ ಅಲ್ಲ, ಸಾಕ? ಫ್ರೆಂಡ್ಸ್, ಈಗ ಪ್ರೊಮೋ ಶೂಟಿಗೆ ಬಂದಿದ್ದೀವಿ. ನನಗೆ ಹೊಟ್ಟೆ ಹಸಿತಿದೆ, ಅದಕ್ಕೆ ನಮ್ಮ ಚಿನಿಮಾ ನನಗೆ ಫ್ರೂಟ್ ಸಲಾಡ್ ತೊಗೊಬಂದು ಕೊಡೋಕೆ ಹೋಗ್ತಿದ್ದಾನೆ. ತುಂಬ ಕೇರಿಂಗ್ ಹುಡುಗ, ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ ಎಲ್ಲವರನ್ನ. ಟೈಮ್ ಆಗ್ಬಿಟ್ಟಿದೆ. ಇದು ವಿಧಾನಸೌಧ. ಇಲ್ಲಿಗೆ ಚಾಮರಾಜನಗರದ ಜನರ ಕೂಗು ಕೇಳಿಸಲ್ಲ. ಬೀದರ್ ಕಲಬುರ್ಗಿ ಮಹಿಳೆಯರ ನೋವು ಇಲ್ಲಿಗೆ ಕಾಣಲ್ಲ. ಬೆಳಗ್ಗೆದ್ದು ಚೊಂಬು ಹಿಡ್ಕೊಂಡು ಹೋಗೋ ಹಿಂಸೆ ಇಲ್ಲಿಗೆ ಕಾಣಿಸಲ್ಲ. ಮಹಿಳೆಯರ ಮೇಲೆ ಆಗ್ತಿರುವಂತ ದೌರ್ಜನ್ಯ ಇಲ್ಲಿಗೆ ಕೇಳಲ್ಲ. ನಮ್ಮ ವಿಡಿಯೋ, ನಮ್ಮ ಆಡಿಯೋ, ನಿಮ್ಮ ಧ್ವನಿ, ನಿಮ್ಮ ನೋವು ಇಲ್ಲಿಗೆ ಇನ್ನೊಂದ್ಸಲ ತಗೋತೀನಿ, ಅಲ್ಲಿಂದನೇ ತಗೊಂಡ್ಬಿಡು. ಬೇಡ ನಿಮ್ಮ ನೋವನ್ನ. ಇವಾಗ ನಾವು ಶೂಟ್ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಒಂದು ಬ್ರೇಕ್ಗೆ ಅಂತ ಹೇಳಿ ಹೋಟೆಲ್ಗೆ ಬಂದಿದ್ದೀವಿ. ಯಾವ ಹೋಟೆಲ್ ಅಂತಂದ್ರೆ ಚಟಾಪಟ ಬೆಳ್ಳುಳ್ಳಿ ಕಬಾಬ್. ಒನ್ ಮೋರ್ ಅನ್ಬೇಕು. ಚಂದ್ರು ಅವ್ರ ಹೋಟೆಲ್ಗೆ ಬಂದಿದ್ದೀವಿ. ಸೊ ಪಕ್ಕದಲ್ಲಿ ಕೆಫೆ ಇದೆ, ಬೆಂಗಳೂರು ಕೆಫೆ. ಆಗ ಅದು ಚಂದ್ರು ಅವ್ರ ಹೋಟೆಲ್ಲು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಫುಲ್ ವೈರಲ್ ಆದಮೇಲೆ ಚಂದ್ರು ಸರ್ ಅವರು ಫುಲ್ ಒಂದು ಬಿಲ್ಡಿಂಗ್ನ ಹೋಟೆಲ್ ಮಾಡಿಬಿಟ್ಟಿದ್ದಾರೆ. ಈಗ ಅಲ್ಲಿಗೆ ನಾವು ಊಟಕ್ಕೆ ಬಂದಿದ್ದೀವಿ, ನಾನ್ ವೆಜ್ ತಿನ್ನೋಣ ಅಂತ. ಬಿಕಾಸ್ ಇವತ್ತು ಸಂಡೇ, ಭಾನುವಾರ ದಿನ ಬಾಡ್ಟ ತಿಂದಿಲ್ಲ ಅಂದರೆ ಬಾಯಿಗೆ ಸಮಾಧಾನ ಆಗಲ್ಲ, ಅದಕ್ಕೆ. ಎಲ್ಲಣ್ಣ
ಊಟ ಮಾಡೋ ಅರ್ಜೆಂಟಲ್ಲಿ ನಾನು ವಿಡಿಯೋ ಮಾಡಲಿಲ್ಲ. ಬೆಳ್ಳುಳ್ಳಿ ಕಬಾಬ್ ಬಂದಿತ್ತು, ಚೆನ್ನಾಗಿತ್ತು. ಬೆಳ್ಳುಳ್ಳಿ ಕಬಾಬ್ ನಮ್ಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಿರಿಯಾನಿ ತುಂಬ ಖಾರ ಇತ್ತು. ಆ್ಯಂಡ್ ಊಟ ಆಗಿದೆ, ಇವಾಗ ಹೊರಡಬೇಕು. ಫ್ರೆಂಡ್ಸ್, ಊಟ ಆಯಿತು. ಬೆಳ್ಳುಳ್ಳಿ ಕಬಾಬ್ ಅಂತೂ ಮಸ್ತಾಗಿತ್ತು. ಅವನು ರಾಹುಲ್ ಅನ್ನ ಕರೆ, ಅವನು ಫ್ಯಾನ್ ಫಾಲೋವರ್ಸ್ ಹೆಚ್ಚಾಗ್ಬಿಟ್ಟಿದಾರಲ್ಲ, ಅದಕ್ಕೆ ಬರಲ್ಲ. ಹೆಂಗಿದ್ಯಾ ರಾಹುಲ? ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಆಯ್ತು, ಬನ್ನಿ. ರಾಹುಲನ್ ಜೊತೆ ಒಂದು ಫೋಟೋ ವಿಡಿಯೋ ಮಾಡಿ. ಇಲ್ಲಿ ಚಂದ್ರ ಸರ್ ಅವ್ರ ವೈಫ್ ಇದ್ದಾರೆ, ಅವ್ರನ್ನ ಮಾತಾಡೋಣ. ಅಮ್ಮ ಹಾಯ್. ಎಲ್ಲಿ ಇವಾಗ? ಮೊದಲಾದ್ರೆ ಚಂದ್ರ ಸರ್ ಇಲ್ಲೇ ಇರ್ತಿದ್ರು. ಈಗ ಫೇಮಸ್ ಆದ್ಮೇಲೆ ಕೈಗೆ ಸಿಗ್ತಿಲ್ಲ. ಹೇಗೆ ಸಿಗ್ತಾರಾ? ನೀವು ಕೂರಿಸ್ಬಿಟ್ಟಿದ್ದಾರೆ ಈಗ ಕ್ಯಾಶ್ ಕೌಂಟ್ರಲ್ಲಿ. ಏನು ಅನ್ನಿಸ್ತು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆಲ್ಲ? ಖುಷಿ ಆಯಿತು. ಒಂದ್ಸಲ ಬೇಜಾರು ಆಯಿತು. ಮೊದಲು ಕೆಳಗಡೆ ಇದ್ರಲ್ಲ ನೀವು, ಚಂದ್ರ ಹೋಟೆಲ್. ನಾವು ಇಲ್ಲೇ ಬಿಟ್ಟು ವರ್ಕ್ ಮಾಡ್ತಿದ್ನಲ್ಲ, ಆಗ ನಿಮ್ಮ ಹೋಟೆಲಿಗೆ ಬರ್ತಿದ್ವಿ ನಾವು ಊಟ ಮಾಡೋದಕ್ಕೆಲ್ಲ. ಈಗ ಒಂದೇ ಸತಿ ದೊಡ್ಡ ಬಿಲ್ಡಿಂಗಲ್ಲಿ ಮಾಡಿಬಿಟ್ವಿ, ಜನ ಬಂದಿದ್ದಕ್ಕೆ ಅನುಕೂಲ ಆಗಲಿ ಅಂತ. ಹೌದು, ಎಸ್ ಹೌದು. ಥ್ಯಾಂಕ್ಸ್ ಅಮ್ಮ. ಬನ್ನಿ ಹೋಗೋಣ ಈಗ. ಫ್ರೆಂಡ್ಸ್, ನಾವು ಇವಾಗ ಫ್ರೀಡಮ್ ಪಾರ್ಕ್ ಹತ್ರ ಒಂದು ಸ್ವಲ್ಪ ಶಾರ್ಟ್ಸ್ಗಳನ್ನ ತೊಗೊಂಡ್ವಿ. ಈಗ ನೆಕ್ಸ್ಟು KR ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಆ ಕಡೆ ನಾವು ಯಾವ ಕಡೆಯಿಂದ ಕಾರ್ಪೊರೇಷನ್ ಸರ್ಕಲಿಂದ ಹೋಗ್ಬೋದಿತ್ತು. ನಾವಲ್ಲ, ಇವರು ಮತ್ತು ಅಣ್ಣ ಎಲ್ಲರೂ ಸೇರಿ ಯಾವುದಿದ್ದು ರೋಡು, ಚಿಕ್ಕಪೇಟೆ ರೋಡಿಗೆ ಕರ್ಕೊಂಬಂದ್ಬಿಟ್ಟವ್ರೆ. ಏನು ಜನ, ಸಂಡೇ ಬಜಾರ್ ಇವತ್ತು ಬೇರೆ, ಸಿಕ್ಕಾಪಟ್ಟೆ ಜನ. ತೋರಿಸ್ತೀನಿ ರೀ, ನೋಡಿ. ಯಾವ ಕಡೆ ತಿರುಗಿ ನೋಡಿದ್ರು ಜನ ಜನ ಜನ, ಎಲ್ಲ ಶಾಪಿಂಗ್ ಮಾಡಕ್ಕೆ ಹತ್ಕೊಂಡ್ಬಿಟ್ಟವ್ರೆ. ನಾಡಿದ್ದು ಬೇರೆ ಹಬ್ಬದ ಶಾಪಿಂಗು ನಡೀತಾ ಇದೆ. ಹ್ಞೂ ಕಣ ಅಣ್ಣ, ಆಯ್ತು ಹೋಗೋಣ. ನಾನೇ ಕ್ಯಾಮ್ರಾ ಹಿಡಿತೀನಿ ಅಂದ್ರೆ ನನಗೆ ಕ್ಯಾಮ್ರಾ ಹಿಡಿತಾವನೆ ಕಳ್ಳ ನನ್ನ ಮಗ ಅವನು. ಹೋಯ್ತು ಫ್ರೆಂಡ್ಸ್. ಯಪ್ಪ, ಈ ಟ್ರಾಫಿಕಲ್ಲಿ ಯಾರು ಓಡೋತಾರಪ್ಪ. ನಿದ್ದೆ ಬೇರೆ ಬರ್ತೈತೆ. ನಿದ್ದೆನೇ ಇಲ್ಲ ಹೊಸ ವರ್ಷದಿಂದ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ. 8 ಅವರ್ ಕಂಪ್ಲೀಟ್ ನಿದ್ದೆ ಮಾಡೋಕೆ ಆಗೇ ಇಲ್ಲ. ಕೆಲಸ ಫ್ರೆಂಡ್ಸ್, ಹಿಂದೆ ಫುಲ್ ಜಾಮ್ ಆಗೈತೆ. 7 ನೋಡ್ರಿ, ಇಲ್ಲಿ ಕಲ್ಲಕ್ಕೆ ತಣಕ್ ಆಯ್ತು. ಒಳ್ಳೆ ಆಗ್ಲಿಲ್ವಾ? ಅಲ್ಲಿ ಅಷ್ಟೊತ್ತು ನಿಂತಿದ್ದಾಗ ಗಾಡಿ ಮೂವ್ ಆಗ್ಲಿಲ್ಲ. ಈ ಕಳ್ಳೆ ಬೀಜ ತಗೋಬೇಕಾದ್ರೆ ಏನೋ ಇದು ಮಾಡ್ತಾರೆ. ಅಂಕಲ್ ಬಾಯ್ ಅಂಕಲ್. ಏನ್ ಜನ ಬಾ ಇವತ್ತು ಬೇರೆ ಸಂಡೇ ಬಜಾರ್. ಫ್ರೆಂಡ್ಸ್, ಆ ಅಂಕಲ್ ಬಂದಿದ್ದಕ್ಕೆ ನಾನು ಕಳ್ಳಿ ಬೀಜ ತಗೊಂಡಿಲ್ಲ. ಸ್ಮೈಲ್ ಮಾಡ್ಕೊಂಡು ಹೋಯ್ತವ್ರೆ. ನಾನು ಸ್ಮೈಲ್ ಹೇಳ್ತಾನೆ, ಕೇಳಿ ಫ್ರೆಂಡ್ಸ್. ಕಬ್ಬು ನೋಡವೆ ಹಿಂಗೆ ಹಬ್ಬಕ್ಕೆ ಮಾಡೋಕೆ ಒಂದು ಖುಷಿ. ಆದ್ರೆ ಈ ಟ್ರಾಫಿಕಲ್ಲಿ ಮಾತ್ರ ಫ್ರೆಂಡ್ಸ್ ಯಾರು ಬರಬೇಡ್ರಿ ಫ್ರೆಂಡ್ಸ್. ಹಬ್ಬ ಮುಗಿಯೋರ್ಗು ಗಾಡಿ ತರಬೇಡ್ರಿ. ಮತ್ತೆ ಇವ್ರು ತಗೊಬಂದಿರೋದಿಲ್ಲ, ಏನ್ ಮಾಡ್ಬೇಕು? ಯಾರು ಬರಬೇಡಿ ಅಂದ್ರೆ ಅಲ್ಲ, ಜನಗಳು ಇಲ್ಲೇ ಏನಾರು ತಾಣಕ್ ಬಂದವರು ಗಾಡಿ ತಗೊಂಡ್ಬಿಡ್ತಾರ, ಅದಕ್ಕೆ ಹೇಳ್ತಿರೋದು ಅವರಿಗೆ ವ್ಯಾಪಾರ ಮಾಡೋದು ತರಬೇಡ ಅಂದ್ರೆ. ತುಂಬಾ ಇದೆ ನೋಡಿ. ಬಟ್ ಕಬ್ಬು ಸಕ್ಕತ್ತಾಗಿ ಬಂದಿದೆ ಅಲ್ಲ. ಏನಾಯ್ತು ಕಬ್ಬು? ಇವಳು ಕಾರ್ಗೆ ಇಟ್ಕೊಂತ ಕಾರಲ್ಲೇ ಬಿಟ್ಕೊಂಡ್ರು ಓಡ್ತೊಳಗೆ. ಬಂದಿದ್ವಿ, ವರ್ಕ್ ಎಲ್ಲ ಕಂಪ್ಲೀಟ್ ಆಯ್ತು. ಸೊ ಮೋಮೋಸ್ ತಿನ್ಬೇಕು ಅಂತ ಬಂದೋಳು ಇವಳು. ಯಾವ್ದು ಬೇಕು ಮೋಮೋಸ್? ನನಗೆ ಅದೆಲ್ಲ ಇಷ್ಟನೇ ಇಲ್ಲ ಅಪ್ಪ, ನನಗೆ ಅದೆಲ್ಲ ಬೇಡ. ನೋಡಿ ಇವಳು ಖರ್ಚು ಮಾಡಿಸು. ಹೊಟ್ಟೆ ನಾನು ಬೆಳಗ್ಗೆ ಒಂದು ಇಡ್ಲಿ ಅಲ್ಲ 2 ಇಡ್ಲಿ ವಡೆ, ಒಂದು ಮಸಾಲೆ ದೋಸೆ ಅಷ್ಟು ತಿಂದಿರೋದು ಬೆಳಗ್ಗೆಯಿಂದ. ಹೊಟ್ಟೆ ಹಸಿತಿದ್ದೇವಾ? ಅಲ್ಲಿ ತಿಂದಲೇ ಇದರಲ್ಲಿ ಅದು ಬೆಳ್ಳುಳ್ಳಿ ಕಬಾಬ್. ಅದು ಮರ್ತೋಗ್ಬಿಟ್ಟಿದ್ದೀನಲ್ಲ ನಾನು ತಿಂದಿರೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅಂದರೆ ಹಸುವಾಗ್ತಿದೆ ಓಡಾಡಿ ಅದಕ್ಕೆ. ಹೆಂಗೆ ತಿಂತಾಳೆ ಮೊಮೋಸ್ ನನಗೆ ಕೊಡ್ದಂಗೆ. ನಾನು 1 ಪೀಸ್ ಕೊಟ್ಬಿಟ್ಟು 4 ಪೀಸ್ ಇವಳು ತಿಂತಾಳೆ. ನಂಗೆ ಇಷ್ಟ ಎಲ್ಲ ಚೆನ್ನಾಗಿರಲಿ, ನಮ್ಮ ಹುಡುಗಿ ಚೆನ್ನಾಗಿರ್ಬೇಕು ನನಗೆ. ಹೊಟ್ಟೆ ಏನ್ ತಿಂತಾನಂತ ಅವನು ನೋಡಿ. ಬಸ್ ಅವರು ಗುದ್ದದ್ ಒಂದೇ ಒಂದು ಪೆಂಡಿಂಗ್. ಒಂದ್ ನಿಮಿಷ, ಈ ಬಸ್ ಅವ್ರು
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.